ನೀವು ಗ್ಯಾರಂಟಿಗಳು ನಿಲ್ಲಿಸ್ಬೋದಾಗ್ಯದ. ಇಲ್ಲಾಂದ್ರೆ ಗ್ಯಾರಂಟಿಗಳು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ, ಜನ ಒಪ್ಪೋದೇ ಇಲ್ಲ. ಯಾಕಂದರೆ ಹೌದು ಬಿಡಪ್ಪ ನಮಗೆಲ್ಲ ಉದ್ಯೋಗ ಸಿಕ್ಕದು, ಯಾಕೆ ಬೇಕು ಗ್ಯಾರಂಟಿ ಅಂತೇಳಿ ಬಿಡ್ಬೋದು. ಉದ್ಯೋಗ ಇಲ್ಲ ಅದಕ್ಕೆ ಉದ್ಯೋಗ ಕೊಡೋ ಕ್ಷೇತ್ರ ಯಾವುದು ಅನ್ನೋದು ಇಲ್ಲಿವರೆಗೆ ನಮ್ಮ ಯಾವ ರಾಜಕೀಯ ನಾಯಕರು ಹೊಳಿತನವಿಲ್ಲ. ನೆಹರು ತಿಳ್ಕೊಂಡು ಇವತ್ತು ಇಲ್ಲಿವರೆಗೆ ಎಲ್ಲರೂ ಯಾವ್ಯಾವುದೋ ಕ್ಷೇತ್ರಕ್ಕೆ ಎಲ್ಲೆಲ್ಲೂ ಓಡ್ತಾ ಇರ್ತಾರೆ. ಹೌದು, ನಮ್ಮಲ್ಲೇ ಏನಪ್ಪ ಅಂದ್ರೆ ತಯಾರಿಕಾ ರಂಗ ಬೆಳಿಬೇಕಾಗಿದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇವತ್ತು ಜಗದ ಸ್ಟ್ಯಾಂಡರ್ಡ್ ಹೆಚ್ಚಿಗೆ ವ್ಯಾಪಾರವು ವಿಷಯ ಯಾವಪ್ಪ ಅಂತಂದ್ರೆ ಶಸ್ತ್ರಾಸ್ತ್ರಗಳು. ಆಮೇಲೆ ಈ ಏನಪ್ಪ ಅಂತಂದ್ರೆ ಮಾರ್ಕೆಟ್ನಲ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಇರೋದು ಏನಪ್ಪ ಅಂದ್ರೆ ಈ ಮಾಫಿಯಾ ಅದಲ್ಲ, ಡ್ರಗ್ಸ್ ಮಾಫಿಯಾ. ಹೌದು, ಆದರೆ ಡ್ರಗ್ಸ್ ಮಾಫಿಯಾ ಎಷ್ಟು ಮಟ್ಟಿಗೆ ಲಾಭ ಮಾಡ್ತದೆ ಗೊತ್ತಿಲ್ಲ, ಕೆಲವು ಜನಕ್ಕೆ ಎಷ್ಟು ಲಾಭ ಮಾಡ್ತದೆ. ಆದರೆ ಶಸ್ತ್ರಾಸ್ತ್ರ ತಯಾರಿಕಾ ಏನಿದಲ್ಲ ಅದು ನೇರವಾಗಿ ಸರ್ಕಾರಕ್ಕೆ ಮತ್ತು ಇಲ್ಲಿ ಬುದ್ಧಿವಂತರಿಗೆ ಲಾಭ ಮಾಡ್ತದೆ. ಆ ದೃಷ್ಟಿಗೆ ವಿಚಾರ ಮಾಡಿದಾಗ ನಾವು ಅಮೇರಿಕಾದಷ್ಟು ಸೊಫಿಸ್ಟಿಕೇಟೆಡ್, ನಾವು ರಷ್ಯಾದಷ್ಟು ಸೊಫಿಸ್ಟಿಕೇಟೆಡ್, ನಾವು ಚೈನಾದಷ್ಟು ಸೊಫಿಸ್ಟಿಕೇಟೆಡ್ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡಿ ಮಾರಲಿಕ್ಕೆ ಸಾಧ್ಯದನಾ ಅನ್ನೋ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ. ಮತ್ತು ನಮ್ಮನ್ನು ತೊಗೊಳೋರು ಯಾರು, ನಮ್ಮ ವಸ್ತುವನ್ನು ತೊಗೊಳೋರು ಯಾರು ಅಂತ ಅಲ್ಲೇ ಮಾರ್ಕೆಟ್ ಮಾಡಿರ್ತಾರೆ, ಅಲ್ಲಿ ದುಡ್ಡು ಸಾಕಷ್ಟು ಬರ್ತದೆ. ವರ್ಷಕ್ಕೆ 22 ಲಕ್ಷ ಕೋಟಿ ರೂಪಾಯಿಗಳವರೆಗೆ ವ್ಯಾಪಾರ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಆಗೋದನ್ನು ನಾವು ಅದರಿಂದ ಏನು ಲಾಭ ಮಾಡೋಕ್ಕೆ ಸಾಧ್ಯನೋ? ಯಾಕಂದರೆ ಈಗ ಯಾವುದೇ ಒಂದು ರಾಷ್ಟ್ರ ತನ್ನ ರಕ್ಷಣೆಗಾಗಿ ಭಾರತ ಕಡೆ ನೋಡೋಕೆ ಹೋಗುವುದಿಲ್ಲ. ಅವರು ಚೈನಾ ಕಡೆ ನೋಡ್ತದೆ, ರಷ್ಯಾ ಕಡೆ ನೋಡ್ತದೆ, ಅಮೆರಿಕ ಕಡೆ ನೋಡ್ತದೆ ಶಸ್ತ್ರಾಸ್ತ್ರವಾಗಿ. ಈಗ ಉಕ್ರೇನದಲ್ಲೇ ನೋಡ್ತಾ ಇದ್ದೀವಿ ನಾವು, ಅಮೆರಿಕ ಶಸ್ತ್ರ ಸಾಕಷ್ಟು ಬರ್ತಾಯಿದೆ. ಅದರಿಂದಾಗಿ ಉಕ್ರೇನದ ಖನಿಜ ಸಂಪತ್ತು ಸಹಜವಾಗಿ ಅಮೆರಿಕ ಪಾಲಾಗ್ತದೆ, ಡೆವಲಪ್ ಆಗ್ತದೆ, ಅವ್ರು ಲಾಭ ಮಾಡ್ಕೊಳ್ತಾರೆ. ಆ ಖನಿಜದಿಂದ 10 ರೂಪಾಯಿ ಖನಿಜ ತೊಗೊಂಡು ಹೋಗೋದು, ಅದಕ್ಕೆ 1000 ರೂಪಾಯಿ ರೇಟ್ ಮಾಡಿ ಹೊಳ್ಳಿ ನಮಗೆ ಮಾರೋದು, ಅದನ್ನು ಶಸ್ತ್ರಾಸ್ತ್ರ ರೂಪದಲ್ಲೇ. ಹೀಗಾಗಿ ಇಲ್ಲಿ ಕರ್ನಾಟಕದಲ್ಲೂ ಸಹಿತ ಅಥವಾ ಇಡೀ ಇಂಡಿಯಾದಲ್ಲೇ ನಾವು ಕೇವಲ ಶಸ್ತ್ರಾಸ್ತ್ರ ತಯಾರಿಕೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಟೆಕ್ನಿಕಲ್ ಇರ್ಬೋದು, ನಾವು ಅಷ್ಟು ಸೌಂಡ್ ಇಲ್ಲ. ಹಂಗೆ ನಾವು ಕ್ಷೇತ್ರ ಯಾವ್ದು ಇದನ್ನು ಮೊದಲು ತಿಳ್ಕೊಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ DKC ಮತ್ತು ಸತೀಶ್ ಜಾರಕಿಹೊಳಿ ಅವರು, ಅದ್ರ ಜೊತೆಗೆ ನಮ್ಮ ಯಾರಪ್ಪ ಅಂದ್ರೆ ಪರಮೇಶ್ವರಪ್ಪನವರು, ಇವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತದ. ಆದ್ರೆ ಎಲ್ಲರೂ ಯೋಚನೆ ಆಗಿದೆ ಅಂದ್ರೆ 40% 50% ಈ ವ್ಯವಹಾರಕ್ಕೆ ಬೆನ್ನೈತೆ ಎಲ್ಲ ರಾಜಕಾರಣಿಗಳು, ಒಬ್ಬರಿಗೆ ಅಲ್ಲ. ಹೀಗಾಗಿ ನಿಜವಾಗಿ ಜನಕ್ಕೆ ಏನು ಬೇಕಾಗಿದೆ, ಉದ್ಯೋಗ ಎಲ್ಲಿ ಸೃಷ್ಟಿ ಆಗ್ತದೆ ನಮ್ಗೆ ಗೊತ್ತಿಲ್ಲ, ಏನೋ ಅನ್ನೋಂಗಾಗ್ಯದ. ಈಗ ಈ ಒಂದು ನಾಯಕರಿಂದವರು ಇನ್ನು ಹೊಸ ಯುಗದ ನಾಯಕರೆಲ್ಲ ಇವರು, ಇನ್ನು ಮುಂದಿನ ದಿನದಲ್ಲಿ ಬರುತ್ತಿರುವಂಥವ್ರು. DK ಶಿವಕುಮಾರ್ ಅವ್ರಿಗೆ ವಯಸ್ಸು ಸಾಕಷ್ಟದ, ಅವರು ಕಡಿಮೆ ಅಂದರು ಒಳ್ಳೆ ಆಡಳಿತ ಕೊಟ್ಟರೆ ಒಂದು 10-15 ವರ್ಷ ಆಳುವಂಥವ್ರು ಇದ್ದಾರೆ. ಮಾದರಿ ಸತೀಶ್ ಜಾರಕಿಹೊಳಿ ಅವ್ರಿಗೂ ಸಾಕಷ್ಟು ವಯಸ್ಸದ. ಮುಂದೆ ಇದರಲ್ಲಿ ವಯಸ್ಸು ಸ್ವಲ್ಪ ಹೆಚ್ಚಿಗೆ ನಮ್ಮ ಇವರು ಏನು ಪರಮೇಶ್ವರಪ್ಪನವರು. ಅಂದ್ರೆ ಇವರೆಲ್ಲ ಅಧಿಕಾರಕ್ಕೆ ಬರ್ತಾರಂತಲ್ಲ, ನಾಳೆ ಕಾಂಗ್ರೆಸ್ ಬಂದೇ ಬರ್ತದಂತಲ್ಲ, ಕಾಂಗ್ರೆಸ್ ಒಳ್ಳೆ ಆಡಳಿತ ಕೊಟ್ಟರೆ ಬರೋ ಸಾಧ್ಯತೆಗಳು ಹೆಚ್ಚಿದ್ದಾವ. ಆಗ ಇವರಿಗೆ ಭವಿಷ್ಯದ ಅವ್ರದಿಂದವ್ರಿಗೆ ಹೊಸ ಒಂದು ವ್ಯವಸ್ಥೆ ಬಗ್ಗೆ ಚಿಂತನೆ ಮಾಡೋದು ಯೋಗ್ಯ ಅಂತ ಸಾಮಾನ್ಯ ಜನರ ಅಭಿಪ್ರಾಯ. ಯಾಕಂದರೆ ಭಾಳ ಸಲ ನೋಡ್ತಾ ಇದ್ವಿ ನಾವು, ಈ ಜಾತಿ ಧರ್ಮ ಇವುಗಳ ನೆಲೆಯಲ್ಲೇ, ಸಾರಾಯಿ ನೆಲೆಯಲ್ಲಿ ನಾವು ರಾಜಕೀಯ ಮಾಡ್ತಾ ಬಂದಿದ್ವಿ, ಮತ್ತೊಂದು ನೆಲೆಯಲ್ಲಿ ಮಾಡ್ತಾ ಬಂದಿದ್ದೀವಿ. ಇವತ್ತು ಸ್ವಲ್ಪ ಜನನೂ ಬದಲಾಗಲಿಕ್ಕೆ ಹೆಚ್ಚಂದ್ರೆ, ಯಾಕಂದ್ರೆ ಹೊಟ್ಟೆಗೆ ಆಹಾರ ಇಲ್ಲಂದಾಗ ಆಹಾರ ಕೊಡೋ ಗ್ಯಾರಂಟಿಗಳನ್ನು ಕೊಡ್ರಿ ಅಂತಾರೆ. ಗ್ಯಾರಂಟಿಗಳ ಜೊತೆಗೆ ಉದ್ಯೋಗ ಕೊಡುವಂಥದ್ದು ಏನು ಮಾಡೋ ಕ್ಷೇತ್ರ ಇದ್ದರೆ ಅದು ಅಗ್ರಿಕಲ್ಚರ್ ಆಧಾರಿತ ಉದ್ಯೋಗಗಳು. ಅದಕ್ಕೆ ನಾವು ಮೇಲೆ ಹೇಳ್ತಿರೋದು ಏನಪ್ಪ ಅಂತಂದ್ರೆ, ಈ ದೇಶದ 70-80% ರೈತರು ಇದ್ದಾರೆ. ರೈತರಿಗೆ ಮಾರ್ಕೆಟ್ ಕೊಟ್ಟರೆ MSP ಅದರ ಕಾನೂನು ಮಾಡಿದರೆ, ಜೊತೆಗೆ